ಕೋಡಿಗೆಹಳ್ಳಿ ನಿಕಟಪೂರ್ವ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆ ದೇವರಾಜು ಅವರ ಹುಟ್ಟುಹಬ್ಬದ ಅದ್ದೂರಿ ಸಂಭ್ರಮಾಚರಣೆ. ಸ್ಫೂರ್ತಿ ಯುವಕರ ಸಂಘದಿಂದ ಯಶವಂತಪುರ ಶಾಸಕ ಎಸ್ಟಿ ಸೋಮಶೇಖರ್ ಅವರಿಗೆ ಭವ್ಯ ಅಭಿನಂದನೆ. ಬೃಹತ್ ಹಾರ, ಮೈಸೂರು ಪೇಟ, ಹೂವಿನ ಮಳೆಯಿಂದ ಶಾಸಕರಿಗೆ ಗೌರವ ಸಲ್ಲಿಕೆ. ಸ್ಥಳೀಯ ಜನಪ್ರತಿನಿಧಿಗಳು, ಎಲ್ಲ ಪಕ್ಷದ ಮುಖಂಡರು, ಯುವಕರ ಭಾರಿ ಉಪಸ್ಥಿತಿ. ಅವಕಾಶ ದೊರೆತರೆ ಕೋಡಿಗೆಹಳ್ಳಿಯನ್ನ ಇನ್ನಷ್ಟು ಅಭಿವೃದ್ಧಿ ಪಥಕ್ಕೆ ದೇವರಾಜು ಘೋಷಣೆ. ಸಾಹೇಬರು ಏನೋ ನಮ್ಮ ಮೇಲೆ ಅನುಕಂಪ ತೋರಿಸಿ ಏನೋ ಮುಂದಿನ ದಿನಗಳಲ್ಲಿ ಜಿಬಿಗೆ ನಮ್ಮ ನಿಲ್ಲಿಸೋದಾದ್ರೆ ಪೂರ್ತಿ ಇಡೀ ಎಂಟೈರ್ ನಮ್ಮ ಕೊಡಗೇಳಿ ಪಂಚಾಯತ್ ಅಭಿವೃದ್ಧಿ ಮಾಡಬೇಕು ಅಂತ ಪಣ ತೊಟ್ಟಿದ್ದೇನೆ. ದೇವರಾಜು ಹುಟ್ಟುಹಬ್ಬಕ್ಕೆ ಜನಸಾಗರ, ಯಶವಂತಪುರ ರಾಜಕೀಯ ವಲಯದಲ್ಲಿ ಚರ್ಚೆ. ಬೆಂಗಳೂರು ದಕ್ಷಿಣ ತಾಲೂಕಿನ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೋಡಿಗೆಹಳ್ಳಿ ಗ್ರಾಮ ಪಂಚಾಯಿತಿ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ಸಮಾಜ ಸೇವಕ ಕೆ ದೇವರಾಜು ಅವರ 36ನೇ ಹುಟ್ಟುಹಬ್ಬವನ್ನ ಕೋಡಿಗೆಹಳ್ಳಿಯ ಸ್ವಗೃಹದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಸ್ಫೂರ್ತಿ ಯುವಕರ ಸಂಘದ ವತಿಯಿಂದ ಯಶವಂತಪುರದ ಜನಪ್ರಿಯ ಶಾಸಕರಾದ ಎಸ್ಟಿ ಸೋಮಶೇಖರ್ ಅವರಿಗೆ ಭವ್ಯ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕರಿಗೆ ಬೃಹತ್ ಹಾರ, ಮೈಸೂರು ಪೇಟ ತೊಡಿಸಿ ಹೂವಿನ ಮಳೆ ಸುರಿಸಿ ಗೌರವಿಸಲಾಯಿತು. ಇಡೀ ಯಶವಂತಪುರ ಕ್ಷೇತ್ರದಲ್ಲಿ ಇನ್ನೂ ಅಭಿವೃದ್ಧಿ ಹೆಚ್ಚಾಗಿ ಹಾಗೂ ಮತ್ತಷ್ಟು ನನ್ನ ಮಾಸ್ಟರ್ ಕೀ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ಆ ಮಾಸ್ಟರ್ ಕೀ ನಮ್ಮಂತ ಯುವಕರ ಕಣ್ಮಣಿಗೆ ನಮ್ಮ ಎಸ್ ಟಿ ಸೋಮಶೇಖರ್ ಸಾಹೇಬರಿಗೆ ಸಿಕ್ಕಿದ್ರಿಂದ ಈ ನಾಡು ಅಭಿವೃದ್ಧಿಗೆ. ಸ್ಥಳೀಯ ಜನಪ್ರತಿನಿಧಿಗಳು, ವಿವಿಧ ಪಕ್ಷಗಳ ಮುಖಂಡರು, ಯುವಕರು, ಸ್ನೇಹಿತರು, ಬಂಧುಗಳು ಹಾಗೂ ಅಭಿಮಾನಿಗಳು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ದೇವರಾಜು ಅವರಿಗೆ ಶುಭಾಶಯಗಳ ಮಹಾಪುರ ಹರಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ದೇವರಾಜು, ನನ್ನ ಹುಟ್ಟುಹಬ್ಬಕ್ಕೆ ಆಗಮಿಸಿ ಆಶೀರ್ವದಿಸಿದ ನಮ್ಮ ಶಾಸಕರಿಗೆ ಹಾಗೂ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಂಡ ಸ್ಫೂರ್ತಿ ಯುವಕರ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಜನರ ಹೃದಯದಲ್ಲಿ ಜಾಗ ಪಡೆದಿರುವುದು ನಮ್ಮ ಸೇವಾ ಪಥದ ಸಾರ್ಥಕತೆ. ಮುಂದಿನ ದಿನಗಳಲ್ಲಿ ಗ್ರೇಟರ್ ಬೆಂಗಳೂರು ರೂಪುಗೊಳ್ಳುವ ನಿರೀಕ್ಷೆ ಇದ್ದು, ಶಾಸಕರು ಅವಕಾಶ ನೀಡಿದರೆ ಕೋಡಿಗೆಹಳ್ಳಿಯನ್ನ ಇನ್ನಷ್ಟು ಅಭಿವೃದ್ಧಿಯ ದಾರಿಗೆ ಕೊಂಡೊಯ್ಯುವ ಬದ್ಧತೆ ನನ್ನದು ಎಂದು ಹೇಳಿದರು. MLA ಸಾಹೇಬ್ರಿಗೆ ಅವ್ರಿಗೆ ಯಾಕೆಂದ್ರೆ ನಾನು ಒಬ್ಬ ಸಣ್ಣ ಕಾರ್ಯಕರ್ತ ಕರೆದಿದ್ದಕ್ಕೆ ಬಂದು ನನಗೆ ತುಂಬಾ ಆಶೀರ್ವದಿಸಿ ಮತ್ತು ನಮ್ಮ ಅಭಿನಂದನೆಗೆ ನಾವು ಹೂಗುಂಡಿ ನಮ್ಮ ಕರೆಗೆ ಬಂದು ಅವ್ರಿಗೆ ತುಂಬಾ ಹೃದಯ ನಮ್ಗೆ ಸ್ವಾಗತಿಸ್ತಾ ಇದ್ದಾರೆ. ಹಂಗಾಗಿ ಅವ್ರು ತುಂಬಾ ಹೃದಯ ಧನ್ಯವಾದಗಳು ಹೇಳ್ತೀನಿ. ಅವ್ರಿಗೆ 2 ಕೋಟಿ ಅನುದಾನದಲ್ಲಿ ಕೊಟ್ಟಿದ್ದರು. ಹಾಗಾಗಿ ನಮ್ಮ ಸ್ಫೂರ್ತಿ ಯುವಕರ ಬಳಗದಿಂದ ಅವ್ರಿಗೊಂದು ಅಭಿನಂದನೆ ಕಾರ್ಯಕ್ರಮ ಮಾಡಿಕೊಂಡಿದ್ದು. ಫ್ರೆಂಡ್ಸ್ಗಳಿಗೆ ಫಸ್ಟ್ ಅಭಿನಂದನೆ ಹೇಳ್ಬೇಕು. ಯಾಕೆಂದ್ರೆ ಇವತ್ತು ಇಷ್ಟೆಲ್ಲ ಅಚ್ಚುಕಟ್ಟಾಗಿ ನಡೆಯಬೇಕಾದ್ರೆ ಅವರೇ ಕಾರಣ. ಹಾಗಾಗಿ ಅವ್ರಿಗೆ ತುಂಬ ಹೃದಯ ಫಸ್ಟ್ ಧನ್ಯವಾದಗಳನ್ನ ಅವ್ರಿಗೆ ಹೇಳ್ತೀನಿ. ನನ್ನ ಜೊತೆಲಿರೋ ನನ್ನ ಸ್ನೇಹಿತರು ಎಲ್ಲರಿಗೂ ಅಷ್ಟೇನೆ ಇವಾಗ ಅಚ್ಚುಕಟ್ಟಾಗಿ ನೀಟಾಗಿ ನಾನು ನಡೆಸ್ಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಮಾಡಿನ ಜಿಬಿಗೆ ಸೇರಿಸ್ತೀನಿ ಅಂತ ಹೇಳಿದ್ದಾರೆ ಸಾಹೇಬರು. ಏನೋ ನಮ್ಮ ಮೇಲೆ ಅನುಕಂಪ ತೋರಿಸಿ ಏನೋ ಮುಂದಿನ ದಿನಗಳಲ್ಲಿ ಜಿಬಿಗೆ ನಮ್ಮ ನಿಲ್ಲಿಸೋದಾದ್ರೆ ಪೂರ್ತಿ ಇಡೀ ಎಂಟೈರ್ ನಮ್ಮ ಕೊಡಗೇಳಿ ಪಂಚಾಯತ್ ಅಭಿವೃದ್ಧಿ ಮಾಡಬೇಕು ಅಂತ ಪಣ ತೊಟ್ಟಿದ್ದೇನೆ. ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು, ಎಲ್ಲಾ ಪಕ್ಷಗಳ ನಾಯಕರು ಹಾಗೂ ನಾಗರಿಕ ಬಂಧುಗಳ ಉಪಸ್ಥಿತಿ ಗಮನ ಸೆಳೆದಿದ್ದು, ಕೋಡಿಗೆಹಳ್ಳಿ ರಾಜಕೀಯ ವಲಯದಲ್ಲಿ ಈ ಕಾರ್ಯಕ್ರಮ ವಿಶೇಷ ಚರ್ಚೆಗೆ ಕಾರಣವಾಯಿತು.